ಕಾರ್ಮಿಕ ಇಲಾಖೆ ವತಿಯಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಮಿಕ ಇಲಾಖೆ ಕಾರ್ಯಕ್ರಮದ ಬಗ್ಗೆ ಬಿಜೆಪಿ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯನ್ನ ಹಾಡಿ ಹೊಗಳಿದ್ದಾರೆ ಬಿಜೆಪಿ ಶಾಸಕ. ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಮಹೇಶ್ ಟೆಂಗಿನಕಾಯಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಮಿಕ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಕಾರ್ಯವೈಖರಿ ಬಗ್ಗೆ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರೋದು ಬಿಜೆಪಿ ಶಾಸಕ. ಸ್ಮಾರ್ಟ್ ಕಾರ್ಡ್ ವಿತರಣೆ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಸರ್ಕಾರ ಬರುತ್ತೆ ಹೋಗುತ್ತೆ, ನಾಯಕರು ಕೂಡ ಬರ್ತಾರೆ ಹೋಗ್ತಾರೆ. ಕಟ್ಟ ಕಡೆಯದಾಗಿ ಉಳಿಯೋದಂದ್ರೆ ಜನರಿಗೆ ಯೋಜನೆ ಮುಟ್ಟಿಸುವಂತ ಕೆಲಸ. ಆ ಕೆಲಸ ಮಾಡಬೇಕಿದೆ. ಕೋವಿಡ್ನಲ್ಲಿ ದುಡಿದವರು ಸೇರಿದಂತೆ ಎಲ್ರಿಗೂ ಯೋಜನೆ ಮುಟ್ಟಿಸುವಂತ ಯತ್ನ ಆಗಿದೆ. ಸಚಿವ ಸಂತೋಷ್ ಲಾಡ್ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರ ಬಗ್ಗೆ. ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಂತ್ರಿಗಳ ಧನ್ಯವಾದಗಳನ್ನು ಸಲ್ಲಿಸಿದ್ವಿ. ಮತ್ತೆ ಇಲ್ಲಿಂದ ಏನ್ ಚಾಲೂ ಮಾಡ್ತಿರ್ಲ ಅದು ಬಹಳ ಒಳ್ಳೆ ರೀತಿಯಿಂದ ಇಡೀ ರಾಜ್ಯ ತುಂಬ ಹೋಗ್ತೈತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸಕ್ಕೆ. ಇವತ್ತು ವಿಶೇಷವಾಗಿ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮಂತ್ರಿಗಳ ಧನ್ಯವಾದಗಳನ್ನು ಸಲ್ಲಿಸಿದ್ವಿ. ಮತ್ತೆ ಇಲ್ಲಿಂದ ಏನ್ ಚಾಲೂ ಮಾಡ್ತಿರ್ಲ ಅದು ಬಹಳ ಒಳ್ಳೆ ರೀತಿಯಿಂದ ಇಡೀ ರಾಜ್ಯ ತುಂಬ ಹೋಗ್ತೈತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸಕ್ಕೆ. ಕಾರ್ಮಿಕ ಇಲಾಖೆಯ ಬಹುಮುಖ್ಯ ಕಾರ್ಯಕ್ರಮ ಇದು. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವಂಥದ್ದು. ಈಗಾಗಲೇ ಅನೇಕ ನಕಲಿ ಕಾರ್ಮಿಕ ಕಾರ್ಡ್ ಏನು ತೆಗೆದುಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಬೇರ್ಪಡಿಸಿ ನಿಜಕ್ಕೂ ಕೂಡ ಯಾರು ಕಾರ್ಮಿಕರಿದ್ದಾರೆ ಅವರನ್ನ ಗುರುತಿಸಿ 1.5 ವರ್ಷದಿಂದ ಕೂಡ ಈ ಕಾರ್ಯಕ್ರಮ ನಡೀತಾ ಇತ್ತು. ನಕಲಿ ಕಾರ್ಮಿಕರಿರ್ಬೋದು, ಒರಿಜಿನಲ್ ಕಾರ್ಮಿಕರನ್ನ ವಿಭಜನೆ ಮಾಡಿ ಅವರಿಗೆ ಕಾರ್ಡ್ ಕೊಡೋದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮ